ಹಾಯ್ ನಮಸ್ಕಾರ. ಫೋಟೋಶಾಪ್ ಟ್ರೈನಿಂಗ್ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ ನೋಡುವಂಥ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿದ ಮೇಲೆ ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ಬೇರೆ ಬೇರೆ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ಈಸಿಯಾಗಿ ಕಲಿಬೋದು. ಇವತ್ತು ನಾವು ನೋಡ್ತಾ ಇದ್ದೀವಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ 3ನೇ ಕ್ಲಾಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ನಾವು ಯಾವ ಥರ ಮೈಕ್ರೋಸಾಫ್ಟ್ ವರ್ಡನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟ್ ಒಳಗೆ ಹೋಗೊಂಡ್ರಿ, ಸ್ಟಾರ್ಟ್ ಒಳಗೆ ಹೋಗ್ತಿದ್ದಾನೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಿದ್ದಾಗ ಈ ತರ ಒಂದು ಪೇಜ್ ಓಪನ್ ಆಗಿಬಿಡ್ತದೆ. ನನಗೆ ಏನ್ ಮಾಡ್ಬೇಕಾಗಿದೆ, ಇದ್ರೊಳಗೆ ಅಕ್ಷರಗಳನ್ನ ವಿನ್ಯಾಸ ನಾನು ಸ್ವಲ್ಪ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಅಕ್ಷರಗಳನ್ನ ಸ್ವಲ್ಪ ಡಿಸೈನ್ ಆಗಿ ನಾನು ಪರಿವರ್ತನೆ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಏನ್ ಮಾಡ್ತೀನಿ ರೀ, ಇದ್ರೊಳಗಡೆ ಈ ತರ ಬಂದಿದೆ. ನನ್ಗೇನ್ ಮಾಡ್ಬೇಕಾಗಿದೆ, ಇಲ್ಲಿ ಏನೋ ಒಂದು ಅಕ್ಷರ ಬರಿಬೇಕಾಗಿದೆ ಅಥವಾ ಬ್ಲಿಂಕ್ ಆಗ್ತಿದೆ, ನಾನು ಸ್ವಲ್ಪ ಶಾರ್ಟ್ಕಟ್ ಆಗಿ ಸ್ವಲ್ಪ ಇಲ್ಲಿ ಡಿಸೈನ್ ಆಗಿ ಬರಿಬೇಕಾಗಿದೆ. ಅದಕ್ಕೋಸ್ಕರ ಏನ್ ಮಾಡ್ಕೋತಾ, ಇಲ್ಲಿ ಡಿಸೈನ್ ಒಟ್ಟು ಅಕ್ಷರ ಡಿಸೈನ್ ಬರಿಬೇಕು. ಅವಾಗ ಏನು ಮಾಡ್ಕೋತಾ ಇದ್ದೀನಿ, ನಾನು ಇನ್ಸರ್ಟ್ ಒಳಗೆ ಹೋಗ್ತಾ ಇದ್ದೀನಿ. ಇನ್ಸರ್ಟ್ ಒಳಗೆ ಹೋಗ್ಬಿಟ್ಟು ಎಲ್ಲಿ ಹೋಗ್ಬೇಕು, ವರ್ಡ್ ಆರ್ಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ತಿದ್ದಾಗ ಈ ಥರ ಎಲ್ಲ ಅಕ್ಷರಗಳ ವಿನ್ಯಾಸ ನೀವು ನೋಡ್ಬೋದು. ಫಸ್ಟ್ ನಾನೇನು ತಗೋತೀನಿ ರೀ, ಇದನ್ನು ತಗೋತೀನಿ. ಈ ಥರ ತೊಗೊಂಡ್ಬಿಟ್ಟು ಇಲ್ಲಿಂದ ಬರ್ದ್ಬಿಟ್ಟಿನಿ ರೀ. ಇದಕ್ಕೆ ಬ್ಯಾಕ್ ಪೇಸ್ ಮಾಡಬೇಕು. ನೀವು ಕೀಬೋರ್ಡ್ ಒಳಗೆ ಬ್ಯಾಕ್ ಪೇಸ್ ಓದ್ರಿ, ಬ್ಯಾಕ್ ಪೇಸ್ ಆಗಿಬಿಡುತ್ತದೆ. ಹಾಕಿದಾಗನೇ ICT ಕ್ಯಾಪಿಟಲ್ ಲೆಟರ್ ಬರಿತಾ ಇದ್ದೀನಿ. ಕ್ಯಾಪ್ಷನ್ ಆನ್ ಮಾಡ್ಕೋಬೇಕಾ, ಇಲ್ಲಾಂದ್ರೆ ಪ್ರಾಜೆಕ್ಟ್ ಕರ್ನಾಟಕ ಅಂತ ಬರಿತೀನಿ, ಇಲ್ಲ ಬೇರೆ ಬೇರೆ ಬರಿಬೋದು. ಟೀಚರ್ಸ್ ಅಂತ ಬರಿತಾ ಇದ್ದೀನಿ. ಟೀಚರ್ಸ್ ಮುಂದೆ ಟ್ರೈನಿಂಗ್, ಮ್ಯಾನ್ಯುವಲ್ ಅಂತ ಬರೆದಿದ್ದೀನಿ. ಇದನ್ನೇ ಓಕೆ ಮಾಡ್ಕೊರಿ. ಬಂದ್ಬಿಡ್ತು ನೋಡ್ರಿ, ನಾನು ಆಗಲೇ ಯಾವ ಸೆಟ್ಟಿಂಗ್ ತೊಗೊಂಡಿದ್ದೆ, ಇಲ್ಲಿ ಇನ್ಸರ್ಟ್ ಒಳಗೆ ಹೋಗ್ಬಿಟ್ಟು ಇದನ್ನು ತೊಗೊಂಡಾಗ ಇದೇ ಸೆಟ್ಟಿಂಗ್ ಬರ್ತಾ ಇದೆ. ಇದು ಇನ್ನೂ ಸ್ವಲ್ಪ ಬಾಗಿಸ್ಬೇಕಾಗಿತ್ತು ಅಂದರೆ ಈ ಬಟನ್ ಹಿಡಿದ ನಟ್ ನಡು ಬಟನ್ ಹಿಡಿದು ಹಿಂಗೆ ಜಗ್ರಿ ಬಾಗ್ಬಿಡ್ತದೆ. ನೋಡ್ರಿ ಬಾಗ್ಬಿಡ್ತು. ಈಗ ನೋಡ್ರಿ ನಾನು ಹಿಂಗೆ ಸರಿಸ್ತಾ ಇದ್ದೀನಿ, ಸ್ವಲ್ಪ ಮೇಲೆ ಸರಿಬೇಕು, ಸರಿತಾ ಇಲ್ಲ, ಲಾಕ್ ಆಗಿಬಿಡ್ತದೆ. ಪೇಜಿಗೆ ಲಾಕ್ ಆಗಿ ಕೂತಿರ್ತದೆ. ಇದು ಫ್ರೀ ಮಾಡ್ಕೋಬೇಕು, ಸ್ವಲ್ಪ ಕೆಳಗೆ ಸರಿಸ್ಬೇಕು ಅಂದ್ರೆ ನೋಡ್ರಿ ಸರಿತಾ ಇಲ್ಲ. ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಸರಿತಾ ಇಲ್ಲ. ಇದಕ್ಕೆ ಸ್ವಲ್ಪ ಲಾಕ್ ಆಗಿರ್ತದೆ. ಇದು ಯಾವುದೇ ಅಬ್ಜೆಕ್ಟ್ ಅನ್ನ ನೀವು ಈ ಥರ ಮಾಡಿದಾಗ ಲಾಕ್ ಆಗಿ ಬಂದ್ ಪೇಜ್ ಮೇಲೆ ಸಟ್ ಆಗಿಬಿಡ್ತದೆ. ಅದಕ್ಕೆ ಫ್ರೀ ಮಾಡ್ಬೇಕು. ಇದಕ್ಕೆ ಲಾಕ್ ತೆಗಿಬೇಕಾಗಿತ್ತಪ್ಪ ಅಂದ್ರೆ ಏನು ಮಾಡ್ಕೋಬೇಕು, ನೀವು ಎಲ್ಲಿ ಹೋಗ್ಬೇಕ್ರಿ, ಇಲ್ಲಿಂದ ಎಲ್ಲಿ ಹೋಗ್ಬೇಕಾ, ಇಲ್ಲಿ ಟೆಸ್ಟ್ ವಾರ್ಪಿಂಗ್ ಹತ್ತಿದೆ, ಇದ್ರ ಮೇಲೆ ಹೋಗ್ಬಿಡ್ರಿ. ಇಲ್ಲಿಂದ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ತೊಗೊಂಡ್ಬಿಡ್ರಿ. ಯಾವುದು ಇನ್ ಫ್ರಂಟ್ ಆಫ್ ಟೆಸ್ಟ್ ಲಾಕ್ ತೆಗೆದ್ಬಿಡ್ತೀವಿ ನಾವು. ನೋಡ್ರಿ ಎಲ್ಲಿ ಬೇಕು ಅಲ್ಲಿ ನಾನು ಸರ್ಚ್ ಇಟ್ಕೋಬೋದು. ನಾನು ಇಲ್ಲಿ ಈ ಥರ ಮೇಲ್ಗಡೆ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಇದ್ರ ಒಳಗಡೆನೆ ಒಂದು ನಾನು ಏನು ಮಾಡ್ಕೋತಾ ಇದ್ದೀನಿ, ಪೇಜಿಗೆ ಒಂದು ಕಲರನ್ನು ಕೊಡ್ತಾ ಇದ್ದೀನಿ. ಇದ್ರ ಹಿಂದ್ಗಡೆ ಒಂದು ಕಲರ್ ಬರಬೇಕಾಗಿದೆ ನನಗೆ. ಅವಾಗ ಏನು ಮಾಡ್ಕೋತಾ ಇದ್ದೀನಿ, ನಾನು ಇನ್ಸರ್ಟ್ ಒಳಗೆ ಹೋಗ್ತೀನಿ. ಇನ್ಸರ್ಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಸೇಪ್ಸ್ ಅಂತ ಬರುತ್ತೆ, ಅದನ್ನು ತಗೊಂಡು ಇದ್ರ ಮೇಲೆ ಈ ಥರ ಹಿಂಗೆ ಸೆಲೆಕ್ಟ್ ಮಾಡಿಕೊಂಡು ಸೇಪ್ಸನ್ನು ನಾನು ತಗೋದೆ. ಇಷ್ಟು ಸೇಪ್ಸ್ ತಗೊಂಡೆ, ಬಟ್ ಅಕ್ಷರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅದ್ರ ಮೇಲೆ ಒಂದು ಸೇಪ್ ನಾನು ಇಟ್ಬಿಟ್ಟಿದ್ದೀನಿ, ಅದರ ಹಿಂದ್ಗಡೆ ಅಕ್ಷರ ಹೋಗಿದೆ. ಇದು ಅಕ್ಷರ ಹಿಂದೆ ಹೋಗ್ಬೇಕು. ನಾನು ಮಾಡಿರ್ತಕ್ಕಂಥ ಒಂದು ಸೇಪ್ ಅಕ್ಷರಗಳ ಹಿಂದೆ ಹೋಗ್ಬೇಕು. ಫಸ್ಟ್ ಇದಕ್ಕೊಂದು ಕಲರ್ ಕೊಟ್ಕೋತೀನಿ ನಾನು. ಇಲ್ಲಿ ಕಲರ್ ಬಂದಿದೆ, ನಿಮ್ಗೆ ಯಾವ ಕಲರ್ ಬೇಕು ಈ ಬಕೆಟ್ ತಗೊಂಡು ಕಲರ್ ಕೂಡ ಕೊಡ್ಬೋದು. ನಿಮ್ಗೆ ಯಾವ ಕಲರ್ ಬೇಕಾಗಿದೆ ಆ ಥರ ಕಲರ್ ಕೊಡ್ಬೋದು. ಇಲ್ಲಿಂದ ಸೇಫ್ ಫಿಲ್ ಅಂತ ಬರುತ್ತೆ. ಇಲ್ಲಿಂದ ನಿಮ್ಮ ಪೇಜಿಗೆ ಯಾವ ಕಲರ್ ಬೇಕು ನಿಮ್ಮ ಅಬ್ಜೆಕ್ಟಿಗೆ ಆ ಕಲರನ್ನು ನೀವು ಈಸಿಯಾಗಿ ಕೊಡ್ಬೋದು ಅನ್ನೋದನ್ನು ನಾವು ನೋಡಿದ್ದೀವಿ. ನೆಕ್ಸ್ಟ್ ಇಷ್ಟು ಇಟ್ಕೊಂಡು ಇದನ್ನು ಓಕೆ ಮಾಡ್ಕೊಳ್ಳೋಣ. ಓಕೆ ಮಾಡ್ಲಿಕ್ಕೆ ಏನಿಲ್ಲ, ಬಾಜು ಕ್ಲಿಕ್ ಮಾಡಿಬಿಡು ಸಾಕು, ಅಷ್ಟೇ ಓಕೆ ಆಗಿಬಿಡುತ್ತದೆ. ಅದು ಮತ್ತು ಓಕೆ ಬಟನ್ ಹುಡ್ಕಾಡ್ಕೋತ ಕೂತಿರಂತೀನಿ, ಸಿಗೋದಿಲ್ಲ. ನೆಕ್ಸ್ಟ್ ಈ ಥರ ಅದರ ಮೇಲೆ ಇಟ್ಬಿಟ್ಟಿದ್ದೀನಿ. ಹಿಂದ್ಗಡೆ ಕಾಣಿಸ್ತಾ ಇಲ್ಲ, ಅದು ಇದ್ರ ಹಿಂದ್ಗಡೆ ಕಾಣಿಸ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಾ, ಟೆಕ್ಸ್ಟ್ ವಾರ್ಪಿಂಗ್ ಅಂತ ಬರುತ್ತೆ, ಇದ್ರ ಮೇಲೆ ಹೋಗ್ಬಿಟ್ಟು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಬ್ಯಾಕ್ವರ್ಡ್ ಅಂತ ಸೆಂಡ್ ಟು ಬ್ಯಾಕ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಅದಕ್ಕೆ ಫ್ರೀ ಮಾಡ್ಕೊಂಡು ಸೆಂಡ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡಿದ್ರೆ ಹಿಂದೆ ಹೋಗ್ಬಿಡ್ತದೆ. ಬ್ರಿಂಗ್ ಟು ಫ್ರಂಟ್ ಅಂದ್ರೆ ಹಿಂದಿದು ಮೇಲೆ ಬಂದ್ಬಿಡ್ತದೆ. ಇಲ್ಲಿ ನೋಡ್ರಿ ಇವೆರಡು, ಇದು ಹಿಂದೆ ಹೋಗ್ತದೆ, ಇದು ಮುಂದೆ, ಇದು ಹಿಂದೆ, ಇದು ಮುಂದೆ, ಹಿಂದೆ ಮುಂದೆ ನೋಡ್ಬೋದು. ಅಕ್ಷರಗಳನ್ನ ಹಿಂದೆ ಕಳಿಸೋದು ಮತ್ತೆ ಮುಂದೆ ತಗೊಳ್ಳೋದು ಒಂದು ಅಬ್ಜೆಕ್ಟ್ ಇಂದ ಈ ತರ ಬಂದ್ಬಿಡ್ತಾ. ಈಗ ಅಕ್ಷರ ಕಲರ್ ಮಾಡಬೇಕಾಗಿದೆ ನನಗೆ, ವೈಟ್ ಅದ. ನೆಕ್ಸ್ಟ್ ಇನ್ನೊಂದು ಬರೆಯೋಣ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ನಾನು ಬರಿಬೇಕಾಗಿದೆ, ಬೇರೆದು ಬರಿಬೇಕು. ಇಲ್ಲಿ ಡಬಲ್ ಕ್ಲಿಕ್ ಟಕ್ ಟಕ್ ಅಂತ ಕ್ಲಿಕ್ ಮಾಡ್ಬೇಕು. ಮೋಸ್ಟ್ ಒಳಗೆ ಇಲ್ಲಿ ತಗೊಂಡು ಟಕ್ ಟಕ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಆರಾಮ್ ಸರಿ ಬರಿಬೋದು. ಈ ತರ ನನಗೆ ಇಲ್ಲಿ ಬರಿಬೇಕಾಗಿದೆ, ಇಲ್ಲಿ ಬರಿತೀನಿ ನಾನು. ಎಜುಕೇಶನ್ ಪ್ರಾಜೆಕ್ಟ್ ಕರ್ನಾಟಕ ಅಂತ ಬರ್ದೆ. ಇದನ್ನೇನು ಮಾಡ್ಕೋತೀನಿ ರೀ, ಈಗ ನಟ್ ನಡು ಬೇಕಾಗಿದೆ ನನಗೆ, ಸೆಂಟ್ರ್ ಒಳಗೆ ಬೇಕಾಗಿದೆ. ಇಲ್ಲೇ ನಾನು ಆಗಲೇ ಹೇಳ್ಕೊಟ್ಟಿದ್ದೆ 2ನೇ ಕ್ಲಾಸ್ ಒಳಗೆ, ಸೆಂಟ್ರ್ ಅಲೈನ್ಮೆಂಟ್ ಕಂಟ್ರೋಲ್ ನೀವು ಕೀಬೋರ್ಡ್ ಒಳಗೆ ಕ್ಲಿಕ್ ಮಾಡಿದ್ರೆ ಸಾಕು, ಸೆಂಟ್ರ್ ಒಳಗೆ ಬಂದ್ಬಿಡುತ್ತೆ. ಈ ಥರ ಯೂಸ್ ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ದೊಡ್ಡ ಬೇಕಾಗಿದೆ ಅಂದರೆ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ದೊಡ್ಡ ಮಾಡ್ಕೋತಾ ಇದ್ದೀನಿ ರೀ, ದೊಡ್ಡದಾಗ್ತಾ ಇದೆ. ಇಷ್ಟು ಇಟ್ಕೋತಾ ಇದ್ದೀನಿ. ಇಷ್ಟು ಇಟ್ಕೊಂಡು ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು, ಕೆಳಗಡೆ ಬೇಕಾಗಿತ್ತು. ಇಲ್ಲಿಂದ ನೀವು ಎಂಟರ್ ಒತ್ತಿದ್ರೆ ಅಕ್ಷರ ಕೆಳಗೆ ಬರೋದಿಲ್ಲ, ಕರ್ಸರ್ ಕೆಳಗೆ ಬರ್ತದೆ. ನೋಡ್ರಿ ಈ ಥರ
ಖಾಲಿ ಕರ್ಸರ್ ನೀವು ಇನ್ನ ಕೆಳಗೆ ಬರಿಬೋದು. ನಾನು ಬರ್ದಿರ್ತಕ್ಕಂಥ ಅಕ್ಷರ ಈ ಅಕ್ಷರ ಕೆಳಗೆ ತಗೋಬೇಕು ಇನ್ನೊಂದು ಸ್ವಲ್ಪ, ಅಂದ್ರೆ ಇದಕ್ಕೆ ಹಿಡಿದು ಹಿಂಗೆ ಎತ್ತಿಡಾಕ್ನು ಆಗೋದಿಲ್ಲ ನಮ್ಗೆ, ಹಿಂಗೆ ಹಿಡ್ದು ಹಿಂಗೆ ಎತ್ತಲಿಕ್ಕೆ ಆಗೋದಿಲ್ಲ. ಇಲ್ಲಿ ಮುಂದೋಗಿ ಎಂಟರ್ ಮಾಡ್ತಾ ಇದ್ದೀನಿ ರೀ, ಸಪೋಸ್ ಇಲ್ಲೋಗಿ ಎಂಟರ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಅನ್ನೋದು ಕೆಳಗೆ ಬಂದ್ಬಿಡ್ತದೆ. ಈಗ ಹೆಂಗೆ ಮಾಡಬೇಕು? ಅವಾಗ ಏನು ಮಾಡ್ಬೋದು, ಬ್ಯಾಕ್ ಪೇಸ್ ಹೊಡೀರಿ, ಅಲ್ಲೇ ಹೋಗ್ಬಿಡ್ತು. ಅವಾಗ ಏನು ಮಾಡ್ಬೋದು ನೀವು, ಇಲ್ಲಿ ಅಕ್ಷರ ಹಿಂದ್ಗಡೆ ಇದ್ರ ಎಲ್ಲರಿಗಿಂತ ಹಿಂದ್ಗಡೆ ಬರ್ಬೇಕು, ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟು ನೀವು ಎಂಟರ್ ಮಾಡಿದ್ರೆ ಒಂದು ಸ್ಟೆಪ್ ಕೆಳಗೆ ತೆಗಿಬೋದು. ಆ ಪೂರ್ತಿ ಲೈನ್ನ ಕೆಳಗೆ ತಗೊಂಡು ಕೆಲಸ ಮಾಡ್ಕೋಬಹುದು. ತಿಳಿತು? ಇಲ್ಲಿಂದ ನೀವು ಎಂಟರ್ ಮಾಡಿದ್ರೆ ಕೆಳಗಡೆ ಅಕ್ಷರ ಬರಲಿಕ್ಕೆ ವಿಸಿಬಲ್ ಆಗುತ್ತೆ. ನೀವು ಇಲ್ಲಿಂದ ಕ್ಲಿಕ್ ಮಾಡಿದ್ರೆ ಆ ಬರ್ದಿರ್ತಕ್ಕಂಥ ಅಕ್ಷರ ಕೆಳಗೆ ಬರುತ್ತೆ. ನೆಕ್ಸ್ಟ್ ಈಗ ಇಷ್ಟು ಬರ್ದಿ, ಇದಕ್ಕೆ ಸ್ವಲ್ಪ ದೊಡ್ಡದು ಹಾಕ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊರಿ. ಸೆಲೆಕ್ಟ್ ಮಾಡ್ತಿದ್ದಾಗನೇ ಸ್ವಲ್ಪ ಅಕ್ಷರ ದೊಡ್ಡದು ಮಾಡ್ಕೋಬಹುದು. ನಿಮ್ಗೆ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದ ಇಷ್ಟು ಇಟ್ಕೋತಾ ಇದ್ದೀನಿ. ಇಷ್ಟು ಇಟ್ಕೊಂಡು ಇದಕ್ಕೆ ಸ್ವಲ್ಪ ಇನ್ನೂ ದೊಡ್ಡದು ಮಾಡೋಣ, ನೋಡೋಣ. ಸ್ವಲ್ಪ ದೊಡ್ಡದು ಇಷ್ಟು ಬರುತ್ತೆ. ಬರ್ತಿದ್ದಾಗ ನೀನು ಸ್ವಲ್ಪ ಮೇಲೆ ಬೇಕಾಗಿತ್ತು ಅಂದರೆ ಬ್ಯಾಕ್ ಪೇಸ್ ಹಿಂದಕ್ಕೆ ಹೋಗ್ಬಿಡೋಣ. ಇಷ್ಟು ಸಾಕು. ಇದಕ್ಕೆ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋರಿ. ಈ ಥರ ಬಂದ್ಬಿಡ್ತು. ನೆಕ್ಸ್ಟ್ ಇದ್ರ ಕೆಳಗಡೆ ನನಗೆ ಬೇರೆ ಬೇರೆ ಇಮೇಜಸ್ಗಳು ತಂದು ಇಡಬೇಕಾಗಿದೆ. ಅವಾಗ ಏನು ಮಾಡ್ಕೋತಾ ಇದ್ದೀನಿ, ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಸೇಪ್ಸ್ ಅಂತ ಇರುತ್ತೆ, ಯಾವುದಾದ್ರೂ ಒಂದು ಅಬ್ಜೆಕ್ಟ್ ತೊಗೋತೀನಿ ರೀ. ಅಬ್ಜೆಕ್ಟ್ ತೊಗೊಂಡು ಈ ಥರ ಒಂದು ತೊಗೊಂಡು ಅಬ್ಜೆಕ್ಟ್ ತೊಗೊಂಡು ಹಿಂಗೆ ಇಲ್ಲೊಂದು ಡ್ರ್ಯಾಗ್ ಮಾಡ್ತೀನಿ ನಾನು. ಡ್ರ್ಯಾಗ್ ಖಾಲಿ ಅದ. ಇದ್ರೊಳಗೆ ಕಲರ್ ಕೂಡ ತುಂಬೋದ, ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ತುಂಬ್ಕೋಬಹುದು. ಅದೇ ಕಲರ್ ಇದೇ ಕಲರ್ ಯಾಕೆ ಹಾಕಿದಿರಿ ಅಂತ ನೀವು ಅಬ್ಸರ್ವೇಷನ್ ನಿಮ್ಮ ಇಷ್ಟ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಇಟ್ಕೋರಿ. ಈ ಥರ ಡಿಸೈನ್ ಬೇಕು ಈ ಥರ ಡಿಸೈನ್, ನಿಮ್ಗೆ ಯಾವ ಥರ ಡಿಸೈನ್ಸ್ ಬೇಕು ಆ ಥರ ಡಿಸೈನ್ಸ್ಗಳು ನೀವು ಇಲ್ಲಿಂದ ಈಸಿಯಾಗಿ ನೋಡ್ಕೊಂಡು ಕಲಿಬೋದ. ಅದೇನೇ ನನಗೆ ಬರೀ ಕಲರ್ ಬೇಕಾಗಿದೆ ಅಥವಾ ನನಗೆ ಅದರೊಳಗೆ ಏನು ಹಾಕ್ಬೇಕು, ಫೋಟೋ ಹಾಕಬೇಕಾಗಿದೆ. ಅವಾಗ ಏನು ಮಾಡ್ಬೋದು, ನೀವು ಕಲರ್ ಬಿಟ್ಟು ಏನು ಮಾಡ್ಬೇಕು, ಫೋಟೋ ಹಾಕಬೇಕಾಗಿದೆ ಅಂದರೆ ಬಕೆಟ್ ಕಾಣಿಸ್ತದೆ, ಆ ಬಕೆಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಬಕೆಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಾರ್ಮಲ್ ಕಲರ್ ಅಷ್ಟೇ ಅಲ್ಲ, ಇಲ್ಲಿ ಕೆಳಗಡೆ ನೋಡ್ರಿ ಪಿಕ್ಚರ್ ಅಂತ ಆಪ್ಷನ್ಸ್ ಬರ್ತಾ ಇದೆ. ಈ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಪಿಕ್ಚರ್ ಅಂದ್ರೆ ಫೋಟೋ, ಮತ್ತು ಈ ಪಿಕ್ಚರ್ ಅಂದ್ರೆ ಏನಂತ ಕೇಳಬೇಡ್ರಿ. ನೆಕ್ಸ್ಟ್ ಇದ್ರ ಮೇಲೆ ತಗೊಂಡು ನಾನು ಏನು ಮಾಡ್ಕೋತೀನಿ ರೀ, ಈ ಥರ ಫೋಟೋಸ್ಗಳು ಇದ್ರೊಳಗೆ ಆ್ಯಡ್ ಮಾಡ್ಕೋತೀನಿ. ಹೀರೋ ಫೋಟೋ ಬೇಕಂದ್ರೆ ನೀವು ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿ ಇರ್ತಾವ ಅಲ್ಲಿಂದ ಓಪನ್ ಮಾಡ್ಕೊಂಡು ಹೀರೋನಿ ಫೋಟೋನು ಕೂಡ ಹಾಕೋಬಹುದು. ಅದಕ್ಕೇನಿಲ್ಲ, ನಿಮ್ಮ ಫೋಟೋನು ಕೂಡ ಹಾಕ್ಬೋದು. ಅದ್ರೊಳಗೆ ಏನು ಚೇಂಜಸ್ ಮಾಡ್ಲಿಕ್ಕೆ ಆಗೋದು, ನಿಮ್ಗೆ ಏನು ಬೇಕು ಅದನ್ನು ಚೇಂಜಸ್ ಮಾಡ್ಕೊರಿ. ಅದಕ್ಕೇನು ಯಾಕನ್ಸಿರಿ, ಕಂಪ್ಯೂಟರ್ ನಿಮ್ದದ, ಕೆಲಸ ಮಾಡೋರು ನೀವು. ನನ್ಗೆ ಪುನೀತ್ ರಾಜ್ಕುಮಾರ್ ಫೋಟೋ ಬೇಕಾಗ್ಯದ, ಇದನ್ನು ತಗೋರಿ, ಓಕೆ ಮಾಡ್ಕೊರಿ, ಬಂದ್ಬಿಡ್ತು ಈ ಥರ ಬಂದು. ಮತ್ತೆ ಬೇರೆ ಇಮೇಜ್ ಬೇಕಾಗಿದೆ ನನಗೆ, ಮತ್ತೆ ಸೇಪ್ಸ್ ತಗೊಂಡು ಈ ಥರ ಸೇಪ್ಸ್ ಇಟ್ಕೋರಿ. ಇದೆಲ್ಲ ಬೇರೆ ಅಬ್ಜೆಕ್ಟ್ ಹಾಕಬೇಕಾಗಿದೆ. ಮತ್ತೇನು ಮಾಡ್ಬೇಕಾ, ಫಿಲ್ ಒಳಗೆ ಹೋಗ್ರಿ, ಇಲ್ಲಿಂದ ಕಲರ್ ಒಳಗೆ ಮತ್ತೆ ಪಿಕ್ಚರ್ ಒಳಗೆ ಹೋದಾಗ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಈಸಿಯಾಗಿ ಈ ಥರ ಇನ್ಸರ್ಟ್ ಮಾಡ್ಕೊರಿ. ಈ ಥರ ಫೋಟೋಸ್ಗಳನ್ನು ನಾವು ಈಸಿಯಾಗಿ ತೊಗೊಂಡು ಕೆಲಸ ಮಾಡ್ಬೋದು. 2 ಫೋಟೋ ತೊಗೊಂಡೆ, ಮತ್ತು ಕೆಳಗಡೆ ಒಂದು ಫೋಟೋ ಬೇಕಾಗಿದೆ ನನಗೆ, ಅಥವಾ ಕೆಳಗಡೆ ಬರಿಬೇಕಾಗಿದೆ ಅಂದರೂ ಕೂಡ, ಸಪೋಸ್ ನೀವು ಈ ಥರ ಸೇಪ್ ಹಾಕಿದಾಗ ಈ ಸೇಪ್ ನನಗೆ ಬ್ಯಾರೇದು ಬೇಕಾಗ್ಯದಪ್ಪ ಅಂತಂದ್ರೆ ನೀವು ಫಾರ್ಮೇಟ್ ಒಳಗೆ ಹೋಗಿ ಇಲ್ಲಿಂದ ಚೇಂಜ್ ಸೇಪ್ ಅದು ಬರುತ್ತೆ ನೋಡ್ರಿ. ಎಲ್ಲೆಲ್ಲಿ ಕಾಣಿಸ್ತದ ಚೇಂಜ್ ಆಗ್ಬೇಕು, ಸೇಪ್ ಚೇಂಜಸ್ ಆಗ್ಬೇಕು. ಇದು ಬ್ರೈಟ್ನೆಸ್ ಕಡಿಮೆ ಮಾಡೋದದ, ನನಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇನ್ನೊಂದು ಫಾರ್ಮೆಟ್ ಒಳಗೆ ಹೋಗೋಣ. ಚೇಂಜಸ್ ಸೇಪ್ ಒಳಗೆ ನೋಡಿ, ಇಲ್ಲ ಇದನ್ನೇ ರೈಟ್ ಕ್ಲಿಕ್ ಮಾಡಿಕೊಂಡು ಇದನ್ನು ರೌಂಡ್ ಇರೋದು ನನಗೆ ಚೇಂಜ್ ಆಗಬೇಕು. ಅದಕ್ಕೋಸ್ಕರ ನಾನು ನೋಡ್ತಾ ಇದ್ದೀನಿ ಆಪ್ಷನ್ಸ್ ಎಲ್ಲಿ ಕಾಣಿಸ್ತದೆ, ಚೇಂಜ್ ಸೇಪ್ ಅಂತ ಇಲ್ಲಿ ಕಾಣಿಸ್ತಿದೆ ನೋಡ್ರಿ. ಇಲ್ಲಿಂದ ಹೋಗ್ಬಿಟ್ಟು ನೀವೇನು ಮಾಡ್ಬೋದು, ನಿಮ್ಮ ಸೇಪ್ನು ಕೂಡ ನೀವು ಚೇಂಜಸ್ ಮಾಡಿ ಇಟ್ಕೋಬೋದು. ಈ ಥರ ಚೇಂಜಸ್ ಇಟ್ಕೋಬೋದು. ಚೇಂಜ್ ಸೇಪ್ ಅಂದಾಗ ಎಲ್ಲಿರುತ್ತೆ ಅದು, ಫಾರ್ಮೇಟ್ ಒಳಗೆ ಇಲ್ಲಿ ಕೆಳಗಡೆ ಬರುತ್ತೆ ಚೇಂಜಸ್ ಸೇಪ್ ಅಂತೇಳಿ. ಅದರ ಔಟ್ಲೈನು ಕೂಡ ಕೊಡ್ಬೋದು ನೀವು ಈಸಿಯಾಗಿ. ಇಷ್ಟು ಇಟ್ಕೋತಾ ಇದ್ದೀನಿ, ಇಷ್ಟು ಇಟ್ಕೊಂಡೆ. ಈಗ ಇದರೊಳಗೆ ಏನು ಮಾಡ್ತೀನಿ ರೀ, ಕೆಳಗಡೆ ಇನ್ನೂ ಕಲರ್ ಬೇಕಾಗಿದೆ ನನಗೆ, ಬೇರೆ ಬೇರೆ ಅಕ್ಷರ ಬರಿಬೇಕಾಗಿದೆ ಅಂದರೆ ಈ ಥರ ಇಟ್ಕೊಂಡು ಇದರೊಳಗೆ ಟೈಪ್ ಮಾಡಬೇಕಾಗಿದೆ ನನಗೆ. ಸ್ಟೈಲ್ ಒಳಗೆ ಬರಿಬೇಕಾಗಿದೆ. ಅವಾಗ ಏನು ಮಾಡ್ಕೊಳ್ಳೋದು, ಇನ್ಸರ್ಟ್ ಒಳಗೆ ಹೋಗೋದ್ರಿ. ಇನ್ಸರ್ಟ್ ಒಳಗೆ ಹೋಗಿ ವರ್ಡ್ ಆರ್ಟ್ ಮೇಲೆ ಕ್ಲಿಕ್ ಮಾಡೋದು. ಮತ್ತು ನಿಮ್ಗೆ ಯಾವ ಸ್ಟೈಲ್ ಒಳಗೆ ಅಕ್ಷರ ಬೇಕು ಆ ಸ್ಟೈಲ್ ಒಳಗೆ ಅಕ್ಷರನ ತಗೊಂಡು ನಾನೇನು ಮಾಡ್ತೀನಿ, ಇಲ್ಲಿ ಬರಿತೀನಿ. ಏನಂತ ಬರೆಯೋಣ, ಕಂಪ್ಯೂಟರ್ಸ್ ಅಂತ ಬರ್ದ್ಬಿಡ್ತೀನಿ. ಇದನ್ನ ಓಕೆ ಮಾಡ್ಕೊಳ್ಳೋದು. ಇಲ್ಲಿ ಅಕ್ಷರ ಸಣ್ಣದು ದೊಡ್ಡದು ಮಾಡ್ಕೋಬೋದಾ, ಬಿ ಅಂದ್ರೆ ಬೋಲ್ಡ್ ಆಗುತ್ತೆ, ಐ ಅಂದ್ರೆ ಇಟಾಲಿಕ್. ಈ ಥರ ಹಿಂಗೆ ಇಲ್ಲಿಂದಾನೇ ಚೇಂಜ್ ಮಾಡ್ಕೋಬೋದು ನೀವು. ಅಕ್ಷರ ದೊಡ್ಡದು ಸಣ್ಣದು ಇಲ್ಲಿಂದಾನೇ ಚೇಂಜಸ್ ಮಾಡ್ಕೋ. ಇಲ್ಲಿಂದ ಕೂಡ 96 ವರೆಗೂ ಬರುತ್ತೆ. ಇಲ್ಲಿಂದ ಎಂಟ್ರಲಿಂದ ಯಾವುದ್ರೊಳಗೆ ಎಡಿಟ್ ವರ್ಡ್ ಆರ್ಟ್ ಟೆಕ್ಸ್ಟ್ ಒಳಗಡೆ ನೋಡ್ರಿ, ಇಲ್ಲಿ ಚೇಂಜ್ ಅದ. ಇದನ್ನು ಕ್ವಶನ್ ಬರ್ಬೋದು ನಿಮ್ಗೆ ಟಿ ಒಳಗೆ. ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಈಸಿಯಾಗಿ ಅಕ್ಷರಗಳನ್ನ ಎಲ್ಲಿಂದ ಕಡಿಮೆ ಮತ್ತು ಜಾಸ್ತಿ ಅಷ್ಟಂದಾಗ ನಾವು ಎಂಟ್ರಲಿಂದ 72 ಅಂತ ಹೇಳ್ಬೋದು, ಮಿನಿಮಮ್ ಮ್ಯಾಕ್ಸಿಮಮ್. ಇದ್ರೊಳಗೆ ಏನದ, ಯಾವುದ್ರೊಳಗೆ ಎಡಿಟ್ ವರ್ಡ್ ಆರ್ಟ್ ಒಳಗೆ ಎಂಟ್ರಲಿಂದ 96 ವರೆಗೂ ಅದ. ಕರೆಕ್ಟಾಗಿ ನೆನಪಿರಬೇಕು. ಎಡಿಟ್ ವರ್ಡ್ ಆರ್ಟ್ ಟೆಕ್ಸ್ಟ್ ಸ್ಟೈಲ್ ಎಷ್ಟಿರುತ್ತೆ ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ಎಂಟ್ರಲಿಂದ 96 ವರೆಗೂ ಇರುತ್ತೆ. ಗೊತ್ತಾಯ್ತು. ನೆಕ್ಸ್ಟ್ ಇದನ್ನೇ ಓಕೆ ಮಾಡ್ಕೋತಾ ಇದ್ದೀನಿ, ಬಂದ್ಬಿಡ್ತು. ಕಂಪ್ಯೂಟರ್ ಅಂತೇಳಿ ಬಂತು. ಇದನ್ನು ಇದ್ರ ಮೇಲೆ ಇಡಬೇಕಾಗಿತ್ತು ಅಂದರೆ ನಾನು ಆಗಲೇ ಹೇಳಿದ್ದೆ, ಲಾಕ್ ಆಗಿರ್ತಾವಕ್ಕೆ ಫ್ರೀ ಮಾಡ್ಕೋಬೇಕು. ಟೆಸ್ಟ್ ವಾರ್ಪಿಂಗ್ ಒಳಗೆ ಹೋಗಿ ಇನ್ ಫ್ರಂಟ್ ಆಫ್ ಟೆಸ್ಟ್ ಅಂತ ಮಾಡಿದರೆ ನಿಮ್ಗೆ ಫ್ರೀ ಆಗಿಬಿಡ್ತದೆ. ಆರಾಮ್ ಸರಿ ನೀವು ಇದ್ರ ಮೇಲೆ ಇಟ್ಕೋಬೋದು. ಸ್ವಲ್ಪ ದೊಡ್ಡದು ಮಾಡ್ರಿ,
ಇನ್ನು ಸ್ವಲ್ಪ ಕೆಳಗೆ ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾನೆ, ನಾವು ಹಿಡಿದು ಜಗ್ಬೇಕು, ದೊಡ್ಡದು ಎಲ್ಲಿಂದ ಆಗ್ತಾವಂತಲ್ಲ, ಇಲ್ಲಿ ಕೊಟ್ಟ ನೋಡ್ರಿ ಹಸರ್ ಪಟ್ಟಿ, ಹಸರ್ ಪಾಯಿಂಟ್ಸ್ಗಳು ಹಿಂಗೆ ಹಿಡಿದು ಜಗಿದ್ರೆ ಸಾಕು, ದೊಡ್ಡದು ಸಣ್ಣ ಆಗ್ತಾವೆ. ಯಾಕಂದ್ರೆ 2ನೇ ಪೇಜ್ ಒಳಗೆ ಹೋಗ್ತೀವಿ, ಅಕ್ಷರ ಸ್ವಲ್ಪ ಸಣ್ಣ ಮಾಡ್ಕೊರಿ, ಕರೆಕ್ಟ್ ಬರುತ್ತೆ. ಈ ಥರ ಬಂದು ಇದಕ್ಕೂ ಕೂಡ ಫ್ರೀ ಮಾಡಿಕೊಂಡು ಅಥವಾ ಟೆಕ್ಸ್ಟ್ ಫ್ರೀಯಾಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಇದ್ರ ಹಿಂದ್ಗಡೆ ಕೂಡ ಕಲರ್ ಕೊಡಬೇಕಾಗಿದೆ ಅಂದರೆ ಫಾರ್ಮೆಟ್ ಒಳಗೆ ಹೋಗೋದ, ಅದಕ್ಕೂ ಕೂಡ ನೀವು ಕಲರನ್ನು ಕೊಡ್ಬೋದು. ನೋಡ್ರಿ ಈ ಥರ ಕಲರ್ಸ್ಗಳು ನಾನು ಕೊಟ್ಟು ಕೆಲಸವನ್ನು ಮಾಡ್ಕೋತಾ ಇದ್ದೀನಿ, ಈ ಥರ ಕೊಡ್ಬೋದು. ನೆಕ್ಸ್ಟ್ ಇದ್ರ ಹಿಂದ್ಗಡೆನೂ ಒಂದು ಕಲರ್ ಹಾಕಬೇಕಾಗಿದೆಯಪ್ಪ ಅಂದ್ರೆ ಏನು ಮಾಡ್ಕೊಳ್ಳೋದು, ನೀವು ಇದರಿಂದ ಪೇಜ್ಗೆ ಕಲರ್ ಹಾಕಬೇಕಾಗಿದೆ ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಬೇಕು. ಏನೇ ಪೇಜಸ್ ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೆ ಪೇಜ್ ಲೇಔಟ್ ಒಳಗೆ ಹೋಗಿ ಪೇಜ್ ಕಲರ್ ಅಂತ ಇರುತ್ತೆ, ಅದನ್ನು ಕಲರ್ ಹಾಕೊಂಡ್ಬಿಡೋದು. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಈಸಿಯಾಗಿ ಇಲ್ಲಿಂದ ಫಿಲ್ ಮಾಡ್ಕೊಳ್ಳೋದು, ಯಾರು ಏನು ಹೇಳೋದಿಲ್ಲ ನಿಮ್ಗೆ. ಇದಕ್ಕೂ ಕಲರ್ ಅಕ್ಷರ ಕಲರ್ ಆಗಬೇಕು, ಸೆಲೆಕ್ಷನ್ ಮಾಡ್ಕೊರಿ, ಹೋಮ್ ಒಳಗೆ ಹೋಗ್ರಿ, ಇಲ್ಲಿಂದ ಅಕ್ಷರ ಕಲರ್ ಕೂಡ ಚೇಂಜಸ್ ಮಾಡ್ಕೊಂಡು ಹಾಕ್ಬೋದು. ಸ್ವಲ್ಪ ದಪ್ಪ ಆಗಬೇಕಾಗಿದೆ ಅಕ್ಷರ, ಭಾಳ ತಿನ್ ಅದಾವ, ಬಿ ಮೇಲೆ ಕ್ಲಿಕ್ ಮಾಡ್ಕೊರಿ, ಬೋಲ್ಡ್ ಆಗ್ತಾವ. ಈ ಥರ ನಾವೇನು ಮಾಡ್ಬೋದು, ಪೇಜನ್ನು ಡಿಸೈನ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿನೂ ಕೂಡ ಫೋಟೋ ತಂದು ಇಡ್ಬೋದು. ಓಕೆ, ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ನ ನಾವು ಮಾಡಿ ಕೆಲಸವನ್ನು ಮಾಡ್ಕೋಬೋದು. ಗೊತ್ತಾಗಿದ್ರೆ ಯಾವ ಥರ ಯೂಸ್ ಮಾಡ್ಕೋತೀವಿ ಮತ್ತು ಫೋಟೋಸ್ ಯಾವ ಥರ ತೆಗಿಬೇಕು. ಇನ್ಸರ್ಟ್ ಒಳಗೆ ಹೋಗಿ ನಾವೇನು ಮಾಡ್ತೀವಿ, ವರ್ಡ್ ಆರ್ಟ್ ತೊಗೊಂಡು ಈ ಥರ ಸ್ಟೈಲ್ ಒಳಗೆ ಅಕ್ಷರ ಬರಿತೀವಿ. ಇದಕ್ಕೂ ಕಲರ್ ಬೇಕಾಗಿದೆಯಪ್ಪ ಅಂದ್ರೆ ಹೋಮ್ ಒಳಗೆ ಹೋಗಿ ಏನು ಮಾಡ್ಬೋದು, ಅದಕ್ಕೆ ಕಲರು ಕೂಡ ನೀವು ಕೊಡ್ಬೋದು. ಎಲ್ಲಿ ಫಾರ್ಮೆಟ್ ಒಳಗೆ ಹೋಗ್ಬೇಕು, ಇಲ್ಲಿಂದ ಫಾರ್ಮೆಟ್ ಚೇಂಜಸ್ ಮಾಡಲಿಕ್ಕೆ ಅದಕ್ಕೆ ಸೇಫ್ ಫಿಲ್ ಕಲರ್ ಇಲ್ಲಿಂದ ಚೇಂಜ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಕಲರ್ ಬೇಕು ಆ ಥರ ಕಲರ್ ನೀವು ಇಲ್ಲಿಂದ ಕೊಟ್ಟು ಡಿಸೈನ್ ಮಾಡ್ಕೋಬೋದು. ಗೊತ್ತಾಗ್ತಿದ್ದಾರೆ. ಈ ಥರ ನಾವೇನು ಮಾಡ್ಬೋದು, ಎಡಿಟ್, ನಿಮಗೆ ಫಾಂಟ್ ಚೇಂಜಸ್ ಬೇಕು ಅಂದರೆ ಚೇಂಜಸ್ ಮಾಡ್ಕೊರಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಈಸಿಯಾಗಿ ಇಲ್ಲೇ ಕ್ಲಿಕ್ ಮಾಡೋದು ಸಾಕು, ಬಂದುಬಿಡ್ತದೆ. ತಿಳಿತು? ಈ ಥರ ನಾವೇನು ಮಾಡ್ಕೋತೀವಿ, ಮೈಕ್ರೋಸಾಫ್ಟ್ ವರ್ಡನ್ನು ಯೂಸ್ ಮಾಡ್ಕೋಬೋದು. ಈ ಥರ ಪೇಜಸ್ಗಳು ರೆಡಿ ಮಾಡಲಿಕ್ಕೋಸ್ಕರ ನಾವು ಈ ಥರ ಕೆಲಸವನ್ನು ಮಾಡ್ಕೋಬೋದು. ಗೊತ್ತಾಗಿದ್ದಾರೆ? ಇದರೊಳಗೆ ಏನಾದರೂ ಕನ್ಫ್ಯೂಸ್ ಇತ್ತು ಅಂದರೆ ನನಗೆ ಕಮೆಂಟ್ಸ್ ಮಾಡಿರಿ. ಹಾಗೆ ನಾನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಅವಾಗ ನಾನು ನಿಮ್ಗೆ ಸೊಲ್ಯೂಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಬಾಜು ಒಂದು ಬೆಲ್ ಐಕನ್ ಬಟನ್ ಕಾಣಿಸ್ತದೆ, ಅದಕ್ಕೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಮಾಡುವಂಥ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವೆ, ನೀವು ನೋಡಿ ಕಲಿಬೋದು. ಇದು ಗೊತ್ತಾಗಿದೆ ರೀ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಳಗೆ, ಹೊಸ ವಿಡಿಯೋ ತೊಗೊಂಡು ಬರ್ತೀನಿ ರೀ. ಅವಾಗಿಂತನ ಇದನ್ನೇ ನೋಡ್ತಾ ಇರಬೇಕು. ನಮಸ್ಕಾರ, ಎಲ್ಲರಿಗೂ ಧನ್ಯವಾದ.